ಪ್ರಿಯ ಕನ್ನಡಿಗರೇ, ಹೇಗಿದ್ದೀರಿ? ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಒಂದು ಸಿನಿಮಾ ಟೀಸರ್ ರಿವ್ಯೂ ಮಾಡೋಣ. ಸಿನಿಮಾ ಟೀಸರ್ನ ಬ್ರೇಕ್ ಡೌನ್ ಮಾಡೋಣ. ನೀವೆಲ್ಲರೂ UI ವಾರ್ನರನ್ನು ನೋಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಉಪೇಂದ್ರ ನಿರ್ದೇಶನದ ಅದೆಷ್ಟೋ ವರ್ಷಗಳ ನಂತರ ಬರ್ತಾ ಇರುವಂಥ ಸಿನಿಮಾ ಆಗಿರೋದ್ರಿಂದ ಸಹಜವಾದ ಕುತೂಹಲವಂತೂ ಇದ್ದೇ ಇರುತ್ತೆ. ಮತ್ತು ನಾವು ಈ UI ವಾರ್ನರನ್ನು ನೋಡೋ ದೃಷ್ಟಿಕೋನ ಇದೆಯಲ್ಲ, ಅದು ಸಾಮಾನ್ಯ ಟೀಸರನ್ನು ನೋಡೋ ದೃಷ್ಟಿಕೋನದ ರೀತಿ ಇರಲ್ಲ. ಉಪೇಂದ್ರ ಅಂತಂದ್ರೇ ಏನೋ ಸ್ಪೆಷಲ್ಲು ಅನ್ನೋದು ನಮ್ಮ ತಲೆಯಲ್ಲಿ ಹೊಕ್ಕಿರೋದ್ರಿಂದ ಉಪೇಂದ್ರ ಏನೇ ಮಾಡಿದ್ರೂ ಸ್ವಲ್ಪ ಸ್ಪೆಷಲಾಗೇ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾದರೆ UI ವಾರ್ನರಲ್ಲಿ ಉಪೇಂದ್ರ ಸೂಕ್ಷ್ಮವಾಗಿ ತಿಳಿಸಿರುವಂಥ ವಿಚಾರಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೇಳಿಸ್ಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಗಂಟೆಯನ್ನು ಹೊಡಿದೇ ಮನೆಗೆ ಹೋಗಬೇಡಿ. ಒಂದು ಬಾಳೆಹಣ್ಣಿಗೋಸ್ಕರ ಆರಂಭವಾಗುವಂಥ ಜಗಳ, ಸುತ್ತ ಸಂಪೂರ್ಣವಾಗಿ ನೆಲಕಚ್ಚಿರುವಂಥ ಊರು, ಯಾರಿಗೇನು ಬೇಕಾದರೂ ಆಗಲಿ ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನುವಂಥ ಹೋರಾಟದೊಂದಿಗೆ ಆರಂಭ ಆಗುವಂಥ ಈ ಸಿನಿಮಾ. ಆ ಆರಂಭದ ಜೊತೆಗೆ ನಾವು ನಮ್ಮ ರಾಜಕಾರಣಿಗಳು ಮತ್ತು ನಾವು ನಮ್ಮನ್ನು ಆಳೋರು ಅಂತ ಏನು ಮಾಡಿದ್ದೀವಿ ಅವರೆಲ್ಲರೂ ನಮಗೆ ಕೊಟ್ಟಿರೋ ಬಳುವಳಿಯಾಗಿ COVID-19, AI ಮತ್ತು ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿಕೊಂಡೇ ಸಿನಿಮಾ ಆರಂಭ ಆಗುತ್ತೆ. ಅದಾದ ನಂತರ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದನೇದು ಜಾತಿ ಧರ್ಮದ ವಿಚಾರದಲ್ಲಿ ಒಂದು ಫುಡ್ ಟ್ರಕ್ ಬರುತ್ತೆ. ಅದು ಜಾತಿ ಸಂಖ್ಯೆ ಹೊಂದಿರುತ್ತೆ. ಆ ಧರ್ಮದ ಜಾತಿಗಳ ಫುಡ್ ಟ್ರಕ್ ಆಗಿರುತ್ತೆ. ಕೇವಲ ಅವ್ರಿಗೆ ಮಾತ್ರ ಅದು ಊಟ ಕೊಡೋದು. ಒಂದು ವೇಳೆ ಅಲ್ಲಿ ಏನಾದರೂ ಬದಲಾವಣೆ ಆಯಿತು ಅಥವಾ ಬೇರೆ ಜಾತಿಯವರು ಬಂದರು ಅಂತಂದರೆ ಅವ್ರನ್ನ ಹಿಗ್ಗ ಬಾರಿಸೋದು ಒಂದು. ಇನ್ನೊಂದು ಕಡೆ ನಮ್ಮ ಜಾತಿಯ ಮಕ್ಕಳಿಗೆ ಮುದ್ರೆ ಹಾಕಬೇಕು ಅನ್ನೋದು ಕೂಡ. ಅಂದರೆ ಜಾತಿ ವ್ಯವಸ್ಥೆಯ ಬಗ್ಗೆ ಉಪೇಂದ್ರ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಂಥ ಹುಡುಗರು, ಇಡೀ ಪ್ರಪಂಚ ಅಲ್ಲೊಂದು ಕಡೆ ಬಾಳೆಹಣ್ಣಿಗೆ ಒದ್ದಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಲ್ಲಿ ಊಟಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ಜಾತಿ ವ್ಯವಸ್ಥೆ ನಡುವೆ ಸಾಯ್ತಾ ಇದೆ. ಆ ನಡುವೆ 2 ಬಾಲ್ಗೆ 6 ರನ್ ಬೇಕು, ನಾವೇ ಗೆಲ್ತೀವಿ ಅಂತಂದರೆ ಯಾರು ಏನು ಬೇಕಾದರೂ ಮಾಡ್ಕೊಂಡು ಸಾಯ್ರಿ, ನಮಗೇನು ಕ್ರಿಕೆಟು, ನಮ್ಮದೇನು, ನಾವು ಕ್ರಿಕೆಟ್ ನೋಡ್ಕೊಂಡು ಆರಾಮಾಗಿದ್ದೀವಪ್ಪ ಅನ್ನೋ ಮೈಂಡ್ಸೆಟ್ಟಿನ ಯುವಕರನ್ನು ಕೂಡ ಈ ಚಿತ್ರದಲ್ಲಿ ಭಾಳ ಸುಂದರವಾಗಿ ಚಿತ್ರಿಸಲಾಗಿದೆ. ಇನ್ನು ಬೇಸಿಕ್ ಫೆಸಿಲಿಟೀಸ್ ಅಥವಾ ಬೇಸಿಕ್ ನೀಡ್ಸು ಭಾಳ ಮುಖ್ಯವಾಗಿ ಬೇಕಾಗೋದು ಏನು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಅನ್ನದ ಉಂಡೆ ಮತ್ತು ಮೊಬೈಲ್ ಫೋನು ಇವೆರಡಿದ್ರೆ ಸಾಕು, ನಮ್ಮ ಮತ್ತೇನೂ ಬೇಡ ಅನ್ನೋ ಇವತ್ತಿನ ಮೈಂಡ್ಸೆಟ್ 2040ಕ್ಕೆ ಹೆಂಗಾಗುತ್ತೆ ಅನ್ನೋದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಉಪೇಂದ್ರ ಈ ವಾರ್ನರಲ್ಲಿ ತಿಳಿಸಿದ್ದಾರೆ ಮತ್ತು ತೋರಿಸಿದ್ದಾರೆ. ಇದಿಷ್ಟು ಒಂದು ಕತೆ. ಆದರೆ ಇನ್ನು ಮುಂದುವರೆದು ಹೋಗೋಣ. ಈ ಚಿತ್ರದಲ್ಲಿ ಒಂದು ಮೊಬೈಲಲ್ಲಿ ವಿಡಿಯೋ ನೋಡ್ಕೊಂಡು ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರಂತೆ ಅನ್ನೋದೊಂದು ಬರುತ್ತೆ. ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ ನಡ್ಕೊಂಡು ಹೋಗೋರು ಗುಂಡಿಗೆ ಬಿದ್ದೋಗ್ಬಿಡ್ತಾರೆ, ಚರಂಡಿ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಅದರರ್ಥ ಯಾರೋ ಮಂಗಳ ಗ್ರಹಕ್ಕೆ ಹೋಗೋರು ಹೋಗ್ತಾನೆ ಇರ್ತಾರೆ, ಆದರೆ ನಮ್ಮ ಕಾಲಡಿ. ಇದನ್ನು ಇನ್ನೊಂದು ಗಾದೆಗೆ ನಾವು ಟರ್ನ್ ಮಾಡೋದಾದರೆ, ಬೇರೆಯವ್ರ ಕಾಲಡಿ ಇರುವಂಥ ಸಾಸಿವೆ ಕಾಳನ್ನ ಎತ್ತು ತೋರಿಸೋ ಮೊದಲು ನಮ್ಮ ಕಾಲಡಿ ಕುಂಬಳಕಾಯಿ ಕೊಳೆತು ಬಿದ್ದಿದೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಮತ್ತು ನಮ್ಮ ಬೇಸಿಕ್ ಫೆಸಿಲಿಟಿಗಳು ಗುಂಡಿ ಬೀಳೋ ರೀತಿಯಲ್ಲಿದೆ. ಯಾರೋ ಮಂಗಳ ಗ್ರಹಕ್ಕೆ ಹೋಗ್ತಾರೆ ಅನ್ನೋದನ್ನು ನಾವು ಸಂಭ್ರಮಿಸೋ ಕಾಲ ಬಂದಿದೆ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನೊಂದು ಕಡೆ ಇದೇ ಇಡೀ ಊರು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ರು ಕೂಡ ಅಲ್ಲಿ ಟಿವಿಗಳು ವರ್ಕ್ ಇರ್ತವೆ. ಟಿವಿಯಲ್ಲಿ ಆ್ಯಂಕರ್ಗಳೇನೋ ಮಾತಾಡ್ತಾನೆ ಇರ್ತಾರೆ. ದೊಡ್ಡ ದೊಡ್ಡ ಟಿವಿಗಳು ಇಡೀ ಊರಿಗೆ 1, 2, 3 ಟಿವಿಗಳನ್ನು ಹಾಕಿರ್ತಾರೆ. ಆ ಟಿವಿ ಮುಖಾಂತರವಾಗಿ ಎಲ್ಲರೂ ಸುದ್ದಿ ನೋಡೋ ಸಂದರ್ಭದಲ್ಲಿ ವೆಪನ್ಗಳನ್ನು ನೋಡ್ಕೊಂಡೆ ನಾವೆಲ್ಲ ಚೆನ್ನಾಗಿರ್ತೀವಪ್ಪ, ನಾವೆಲ್ಲ ಆರಾಮು, ದೊಡ್ಡ ದೊಡ್ಡ ವೆಪನನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳಿ ಏನೂ ಇಲ್ಲದೆ ಇರುವಂಥ, ಮೈಯಲ್ಲಿ ಬಟ್ಟೆ ಬರೆ ಇಲ್ಲದಿರುವಂಥ ಮಕ್ಕಳು ಮಾತಾಡ್ಕೊಳ್ಬೇಕಾದ್ರೆ ಆರಾಮಾಗಿರೋರು ಯಾರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕಟ್ ಮಾಡಿದ್ರೆ ತೋರಿಸಿದ್ದಾರೆ ಉಪೇಂದ್ರ. ಅದಾದಮೇಲೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರಲ್ಲಿ ಈ ಮಕ್ಕಳು ಅಥವಾ ಈ ನಾಗರಿಕರು ಇರುವಂಥ ಜಾಗಕ್ಕೆ ಉಪೇಂದ್ರ ಬರ್ತಾರೆ. ಬಂದ ನಂತರ ನೀವೆಲ್ಲ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಉಪೇಂದ್ರ ನಿಂತಿರ್ತಾರೆ, ಅವರ ಪಕ್ಕದಲ್ಲಿ ಒಬ್ಬರು ರಾಣಿ ಕೂತಿರ್ತಾರೆ, ಒಂದು ಕುರ್ಚಿ ಹಾಕೊಂಡು ಕೂರಿಸಿರ್ತಾರೆ. ಅದರರ್ಥ ಹೆಂಡತಿನ ಅಧಿಕಾರದ ಕುರ್ಚಿಯಲ್ಲಿ ಕೂರಿಸ್ಕೊಂಡು ಅಧಿಕಾರ ಚಲಾಯಿಸುವ ಗಂಡ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬಹುದೇನೋ. ಒಟ್ಟಾರೆ ಅದಾದ ಮೇಲೆ ಕೊನೆ ಡೈಲಾಗು ಈ ಇಡೀ ಟೀಸರ್ನ ಅಥವಾ ವಾರ್ನರ್ನ ಮಾಸ್ಟರ್ ಪೀಸು ಅಂತ ಕರೆಸ್ಕೊಳ್ಳೋದು. ಧಿಕ್ಕಾರ ಅಂತ ಬಂದಾಗ ನಿಮ್ಮ ಧಿಕ್ಕಾರಕ್ಕಿಂತ ನಮ್ಮ ಅಧಿಕಾರಕ್ಕೇನೆ ಬೆಲೆ ಜಾಸ್ತಿ ಅಂತ ಹೇಳಿರುವ ಒಂದು ಡೈಲಾಗು. ಒಟ್ಟಾರೆ 2040ಕ್ಕೆ ಇವತ್ತಿನ ಪರಿಸ್ಥಿತಿಗಳು ಮುಂದುವರೆದ್ರೆ ನಾವೆಂಥ ಅಧೋಗತಿಗೆ ಹೋಗ್ತೀವಿ ಅನ್ನೋದನ್ನು ತೋರಿಸೋದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಡೈರೆಕ್ಟರ್ ಉಪೇಂದ್ರ ಹೊರಟಿದ್ದಾರೆ ಅನ್ನೋದು ಈ ವಾರ್ನರ್ ಮುಖಾಂತರ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ವಾರ್ನರ್ ನೋಡಿದ ಮೇಲಂತೂ ಈ ಸಿನಿಮಾದ ಮೇಲಿರೋ ನಿರೀಕ್ಷೆ ಮತ್ತು ಉಪೇಂದ್ರ ಈ ಸಲ ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಅದನ್ನು ಹೇಗೆ ತೋರಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ನಿರೀಕ್ಷೆಯಂತೂ ಡಬಲ್ ಜಾಸ್ತಿ ಆಗಿದೆ. ಹಾಗೆ ನಾನಂತೂ ಕಾಯ್ತಾ ಇರೋದು 20ನೇ ತಾರೀಕಿಗೆ, ಡಿಸೆಂಬರ್ 20ನೇ ತಾರೀಕಿಗೆ UI ಥಿಯೇಟ್ರಲ್ಲಿ ನೋಡೋದಕ್ಕೆ.
ಪಕ್ಕಾ ಎಂಟರ್ಟೈನಿಂಗ್ ಮೂವಿ ಇರುತ್ತೆ ಮತ್ತು ಪಕ್ಕಾ ಕಣ್ತರಿಸೋ ವಿಚಾರಗಳಿರುತ್ತೆ. ಆದರೆ ಒಂದಂತೂ ಬೇಡ್ಕೊಳ್ಳೋಣ, ಉಪೇಂದ್ರ ಸರ್ ಕೇವಲ ಒಂದು ಸಲ ಅರ್ಥ ಆಗೋಂಗೆ ಈ ಸಿನಿಮಾ ಮಾಡಿಕೊಡಿ, ದಯವಿಟ್ಟು 2 ಸಲ 3 ಸಲ ಥಿಯೇಟ್ರಿಗೆ ಬರೋ ಹಂಗೆ ಮಾಡಬೇಡಿ ಅನ್ನೋದನ್ನು ಕೈ ಮುಗಿದು ಎಲ್ಲ ಕನ್ನಡಿಗರ ಪರವಾಗಿ ಬೇಡ್ಕೊಳ್ತಾ, UI ಇಡೀ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅತಿ ದೊಡ್ಡ ಕಮಾಲ್ ಮಾಡೋದಕ್ಕೆ ಬರ್ತಾ ಇದೆ ಅನ್ನೋದನ್ನು ನಾನು ಈ ಕ್ಷಣ ಹೇಳ್ತಾ ಇದ್ದೀನಿ. ಇದನ್ನು ಎಲ್ಲಿ ಬೇಕಾದರೂ ನೀವು ಬರೆದಿಟ್ಕೊಳ್ಳಿ. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ಇದು ಕನ್ನಡ ಮಾಧ್ಯಮ. ನಮಸ್ಕಾರ.